ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ, ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಿಮ್ಮ ಆಶೀರ್ವಾದದ ಮೂಲ ದೇವರೇ ಆಗಿದ್ದಾರೆ. ಇದು ನಿಮಗೆ ಗೊತ್ತುಂಟಾ? ಯಾಕಂದರೆ ಭಾಳಷ್ಟು ಸಾರಿ ನಾವು ಅಂದ್ಕೊಳ್ತೇವೆ ನಮ್ಮ ಆಶೀರ್ವಾದಗಳು ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ, ಹೀಗಿರ್ತದೆ, ಹಾಗಿರ್ತದೆ ಎಂಬುದಾಗಿ ನಾವು ಅಂದ್ಕೊಳ್ತೇವೆ. ಆದರೆ ನಮ್ಮ ಆಶೀರ್ವಾದದ ಮೂಲ ದೇವರೇ ಎಂಬುದಾಗಿ ನಮಗೆ ಗೊತ್ತುಂಟಾ? ನಮ್ಮ ಜೀವನದಲ್ಲಿ ದೇವರೇ ನಮ್ಮ ಆಶೀರ್ವಾದದ ಮೂಲ ಎಂಬುದಾಗಿ ನಮಗೆ ಗೊತ್ತಿಲ್ಲದೆ ಹೋದರೆ ನಾವು ನಮ್ಮ ಆಶೀರ್ವಾದಗಳನ್ನು ವ್ಯರ್ಥವಾದ ಸ್ಥಳದಲ್ಲಿ, ನಾವು ಪ್ರಯಾಸದ ಸ್ಥಳದಲ್ಲಿ, ನಾವು ಕಣ್ಣೀರಿನ ಸ್ಥಳದಲ್ಲಿ, ನಾವು ಹೋರಾಟದ ಸ್ಥಳದಲ್ಲಿ ನಮ್ಮ ಆಶೀರ್ವಾದಗಳನ್ನು ಹುಡುಕುವವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 26ನೇ ವಚನದ ನಂತರದಲ್ಲಿ ಅಲ್ಲಿ ದೇವರು ಹೀಗೆ ಹೇಳ್ತಾರೆ, ಅವರನ್ನು ಆಶೀರ್ವದಿಸಿ ಎಂಬುದಾಗಿ ಮಾತಾಡ್ತಾರೆ. ಆಶೀರ್ವಾದ ಎಂಬುದಾಗಿ ಹೇಳುವಾಗ ಆಶೀರ್ ಅಂದ್ರೆ ಒಳ್ಳೆಯ, ವಾದ ಅಂದ್ರೆ ಮಾತು ಎಂಬುದಾಗಿ. ಅಂದ್ರೆ ಆಶೀರ್ವಾದ ಅಂದ್ರೆ ಒಳ್ಳೆಯದಾಗಲಿ ಎಂಬ ಮಾತು ಎಂಬುದಾಗಿ ಅದರ ಅರ್ಥ ಆಗಿರ್ತದೆ. ಆದರೆ ಅದೇ ಆಶೀರ್ವಾದ ಅನ್ನುವಂಥ ಪದ ಇಬ್ರಿಯ ಭಾಷೆಯಲ್ಲಿ ಬಾರೂಕ್ ಎಂಬುದಾಗಿ ಇರ್ತದೆ. ನಾವು ನ್ಯಾಯಾಧಿಪತಿಗಳ ಪುಸ್ತಕದಲ್ಲಿ ನ್ಯಾಯಾಧಿಪತಿಯಾದಂಥ ಅಥವಾ ನ್ಯಾಯಸ್ಥಾಪಕನಾದಂಥ ಬಾರೂಕನನ್ನ ನಾವು ನೋಡ್ತೇವೆ. ಅದೇ ಪದ ಈ ಆಶೀರ್ವಾದಕ್ಕೆ ಉಪಯೋಗಿಸಲ್ಪಟ್ಟ ಒಂದು ಪದ ಇಬ್ರಿಯ ಭಾಷೆಯಲ್ಲಾಗಿದೆ. ಪ್ರಿಯ ದೇವ ಮಕ್ಕಳೇ, ಆಶೀರ್ವಾದ ಅನ್ನುವಂಥ ಪದ ಇಬ್ರಿಯ ಭಾಷೆಯಲ್ಲಿ ಬಾರೂಕ್ ಎಂಬುದಾಗಿ. ಬಾರೂಕ್ ಅಂದ್ರೆ ಆ ಪದದ ಅರ್ಥ ಏನಪ್ಪ ಅಂದ್ರೆ ಮೊಣಕಾಲೂರು ಅಥವಾ ಟು ನೀಲ್ ಎಂಬುದಾಗಿ ಅದರ ಅರ್ಥ ಆಗಿರುತ್ತದೆ. ಅದರ ಅರ್ಥ ಏನಪ್ಪಾ ಅಂದ್ರೆ ಒಬ್ಬನು ಮೊಣಕಾಲೂರಿ ತನ್ನ ಸಮಸ್ತವನ್ನು ಕೊಡುವುದು ಎಂಬುದಾಗಿ ಅದರ ಅರ್ಥ ಆಗಿರ್ತದೆ. ಪ್ರಿಯ ದೇವ ಮಗುವೆ, ಇಂದು ಲೋಕದಲ್ಲಿ ಎಲ್ಲರೂ ನಮಗೇನು ಮಾಡ್ಬೋದು, ಆಶೀರ್ವಾದವಾಗಲಿ ಅಥವಾ ಒಳ್ಳೇದಾಗಲಿ ಎಂಬುದಾಗಿ ಹೇಳ್ಬೋದು. ಆದರೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ಕನ್ನಡ ಭಾಷೆಯಲ್ಲಿ ಆಶೀರ್ವಾದ ಅಂದರೆ ನಮಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಮಾತು. ಆದರೆ ಇಬ್ರಿಯ ಭಾಷೆಯಲ್ಲಿ ಬಾರೂಕ್ ಅಂದರೆ ಒಳ್ಳೆಯದನ್ನು ಕೊಡುವುದು ಎಂಬುದಾಗಿ ಅದರ ಅರ್ಥ ಆಗಿರ್ತದೆ. ಅಂದರೆ ನಮ್ಮ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಆಶೀರ್ವಾದ ಅಥವಾ ಒಳ್ಳೇದಾಗಲಿ ಎಂಬುದಾಗಿ ಹೇಳೋದಾದ್ರೆ ದೇವರು ಹೇಳ್ತಾರೆ ತಾನು ಕೊಡುವುದ್ರ ಮುಖಾಂತರ ತನ್ನ ಆಶೀರ್ವಾದವನ್ನು ವ್ಯಕ್ತಪಡಿಸ್ತಾನೆ. ಇವತ್ತು ನಮಗೆ ಯಾರು ಬೇಕಾದರೂ ಆಶೀರ್ವಾದ ಆಗಲಿ, ಆಶೀರ್ವಾದ ಬರಲಿ ಎಂಬುದಾಗಿ ಹೇಳ್ಬೋದು. ಆದರೆ ಆಶೀರ್ವಾದ ಏನು ಹೇಳಿದ್ರು ಅದನ್ನೇ ಕೊಡ್ಲಿಕ್ಕಾಗೋದಿಲ್ಲ. ಆದರೆ ದೇವರು ಹಾಗಲ್ಲ, ತಾನು ಹೇಳಿದ್ದನ್ನು ತಾನು ಕೊಡ್ತಾನೆ. ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ಇವತ್ತು ನಾವು ಕಷ್ಟಪಡ್ಬೋದು, ನಾವು ಏನೇ ಮಾಡ್ಬೋದು, ಆ ಎಲ್ಲದರ ಹಿಂದೆ ಪೂರ್ತಿಯಾಗಿ ದೇವರಿದ್ದಾನೆ. ಇದನ್ನು ಮರಿಬೇಡಿ. ಈ ಲೋಕದಲ್ಲಿ ನಾವೇನಾದ್ರೂ ಚೆನ್ನಾಗಾಗಬೇಕಪ್ಪ ಅಂತ ಹೇಳಿದ್ರೆ ಒಂದು ನಾವು ಕಷ್ಟಪಟ್ಟು ಅಥವಾ ಪ್ರಯಾಸಪಟ್ಟು ಅದನ್ನು ಪಡ್ಕೊಳ್ಬೇಕು. ಇಲ್ಲದೆ ಹೋದರೆ ಯಾರಾದರೂ ಒಬ್ಬರು ನಮಗೆ ಸಹಾಯ ಮಾಡಬೇಕು, ಅಥವಾ ನಾವೇನು ಒಳ್ಳೇದಾಗಬೇಕೆಂಬುದಾಗಿರ್ತೀವಲ್ಲ ಅದಕ್ಕೆ ಅವರು ಬೇಕಾದಂಥ ಎಲ್ಲ ಸಂಗತಿಗಳನ್ನ ಕೊಡಬೇಕು. ಅವಾಗ ಮಾತ್ರ ನಾವು ಚೆನ್ನಾಗಾಗಲಿಕ್ಕೆ ಸಾಧ್ಯ. ಪ್ರಿಯ ದೇವ ಮಗುವೆ, ದೇವರೇನು ಮಾಡ್ತಾರಪ್ಪ ಅಂದರೆ ತನ್ನ ಸಮಸ್ತವನ್ನು ನಮಗೆ ಕೊಡ್ತಾರೆ. ಜಾಗ್ರತೆ ಕೇಳಿಸ್ಕೊಡ್ರಿ, ಈ ಲೋಕ ಎಲ್ಲವೂ ನಮಗೆ ಆಶೀರ್ವಾದವಾಗಿ ಕಾಣಿಸ್ತದೆ. ಆದರೆ ಆ ಲೋಕವನ್ನು ಸೃಷ್ಟಿ ಮಾಡಿದವನು ಯಾರು ಎಂಬುದಾಗಿ ನೋಡುವಾಗ ದೇವರಾಗಿರ್ತಾನೆ. ಹಾಗಾಗಿ ಪ್ರತಿ ಸಂಗತಿಯ ಮೂಲ, ಪ್ರತಿ ಆಶೀರ್ವಾದದ ಮೂಲ, ಪ್ರತಿ ಅಭಿವೃದ್ಧಿಯ ಮೂಲ, ಪ್ರತಿ ಒಂದು ಸಂಗತಿಯ ಮೂಲ, ಪ್ರತಿ ಸಮೃದ್ಧಿಯ ಮೂಲ ದೇವರೇ ಆಗಿರ್ತಾನೆ. ಹಾಗಾಗಿ ನಿನ್ನ ಆಶೀರ್ವಾದ ಎಲ್ಲೋ ಹುಡುಕಿದ್ರೆ ಸಿಗೋದಿಲ್ಲ, ನಿನ್ನ ಆಶೀರ್ವಾದ ದೇವರಲ್ಲಿ ಹುಡುಕಿದ್ರೆ ಸಿಗ್ತದೆ. ನಿನ್ನ ಆಶೀರ್ವಾದ ಎಲ್ಲೋ ಪ್ರಯಾಸ ಪಟ್ಟರೆ ಸಿಗೋದಿಲ್ಲ, ನಿನ್ನ ಆಶೀರ್ವಾದ ದೇವರಲ್ಲಿ ಪ್ರಯತ್ನಿಸಿದ್ರೆ ಸಿಗುವಂಥದ್ದಾಗಿದೆ. ಹಾಗಾಗಿ ನಿನ್ನ ಆಶೀರ್ವಾದ ಮೂಲ ದೇವರು ಎಂಬುದಾಗಿ ಮರಿಬೇಡ. ನಿನ್ನ ಕುಟುಂಬ ಕಟ್ಟಲ್ಪಡುವುದರ ಮೂಲ ದೇವರು ಎಂಬುದಾಗಿ ಮರಿಬೇಡ. ನಿನ್ನ ಕುಟುಂಬ ಅಭಿವೃದ್ಧಿ ಆಗುವುದರ ಮೂಲ ದೇವರು ಎಂಬುದಾಗಿ ಮರಿಬೇಡ. ನಿನ್ನ ಬಲದ ಮೂಲ ದೇವರು ಎಂಬುದಾಗಿ ಮರಿಬೇಡ. ನಿನ್ನ ಸೌಂದರ್ಯದ ಮೂಲ ದೇವರು ಎಂಬುದಾಗಿ ಮರಿಬೇಡ. ನಿನ್ನ ಐಶ್ವರ್ಯದ ಮೂಲ ದೇವರು ಎಂಬುದಾಗಿ ಮರಿಬೇಡ. ನಿನ್ನ ಸಮಸ್ತ ಸಮೃದ್ಧಿ, ಅಭಿವೃದ್ಧಿ ಎಲ್ಲವುಗಳ ಮೂಲ ದೇವರು ಎಂಬುದಾಗಿ ಮರಿಲೇಬೇಡ. ಆತನೇ ನಿನ್ನ ಆಶೀರ್ವಾದ ಮೂಲವಾಗಿದ್ದಾನೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು, ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು.
ಆಮೇನ್.